ಗೈಸ್ ನೋಡಿ ನಮ್ಮಮ್ಮಿ ಆಲ್ರೆಡಿ ಫ್ಲಾಟ್. ಗೈಸ್ ಎಷ್ಟು ರಶ್ ಅಂತ ಹೇಳಿ ಐ ಆಮ್ ರಿಗ್ರೆಟಿಂಗ್. ಇನ್ನೊಂದು ನೋಡಿ ನಮ್ಮಮ್ಮ ನೋಡಿ. ಪೂಜೆ ಎಲ್ಲ ಆಯ್ತು, ಈಗ ಊಟಕ್ಕೆ ಎಲ್ಲಿ ಪಾಪ? ಹಾಯ್ ಗೈಸ್, ವೆಲ್ಕಮ್ ಟು ಕೀರ್ತಿ ಅಖಿಲೇಶ್ ಚಾನೆಲ್. ಸೊ ಇವತ್ತಿನ ವ್ಲಾಗ್ ಏನಂದ್ರೆ ಮತ್ತೆ ಜಾತ್ರೆಗೆ ಹೋಗ್ತಾ ಇದೀವಿ ಗೈಸ್. ಏನಂದ್ರೆ ನನ್ಗಂತೂ ಮನೇಲಿ ಕೂತಿ ಎಲ್ಲ ವೀಕೆಂಡು ಮನೇಲಿ ಇದ್ದಿ ಬೋರ್ ಆಗೋಗಿದೆ. ಸೊ ಪಪ್ಪ ಸಡನ್ ಆಗಿ 4 o'clock ಕಾಲ್ ಮಾಡಿ ಬನ್ನಾರ್ಘಟ್ಟ ಜಾತ್ರೆಗೆ ಹೋಗೋಣ ಅಮ್ಮ ಅಂದ್ರು. ಸೊ ಹೊರಟಿದೀನಿ. ಸಿ ಲೈಕ್ ಕ್ರಾಪ್ ಟಾಪ್ ಹಾಕೊಂಡಿದೀನಿ, ಲೈಕ್ ಲಾಂಗ್ ವಾಟ್ ಸೇ ವೈಡ್ ಪ್ಯಾಂಟ್ ಹಾಕೊಂಡಿದೀನಿ. ಸೊ ಈ ಥರ ರೆಡಿ ಆಗಿದ್ದೀನಿ. ಗೋಲು ಫುಲ್ ರೆಡಿ ಮಾಡಿದೀವಿ. ಆಟ ಆಡ್ತಾ ಇದ್ದಾನೆ, ಇಲ್ಲಿ ಸೌಂಡ್ ಕೊಡ್ತಾ ಇದ್ದಾನೆ, ಕೇಳಿಸ್ಕೊತಾ ಇದ್ದೀರಾ? ಸೊ ಅಮ್ಮ ಆಸ್ ಯೂಶುವಲ್ ನಕ್ರ ನಾನ್ ಬರಲ್ಲ, ಲೇಟ್ ಆಗೋಯ್ತು ಅದು ಇದು ಅಂತ ಕನ್ವಿನ್ಸ್ ಮಾಡಿದೀವಿ. ನಮ್ಮ ಪಪ್ಪ ಕಾರ್ ತೊಳಿಯಕ್ಕೆ ಹೋಗಿದ್ದಾರೆ. ಚಲೋ ಲೆಟ್ಸಿ ಈ ಜಾತ್ರೆ ಹೇಗಿರುತ್ತೆ ನೋಡೋಣ. ಐ ಥಿಂಕ್ ನಂಗೆ ಜಾತ್ರೆಗಲ್ಲ ಅಂತಾನೆ ಇಟ್ಬಿಡ್ತಾರೆ ಹೆಸರು ಅಂತ. ಓಕೆ, ಇದು ಗೈಸ್ ನೋಡಿ, ಇದು ಗೋಲುನ ಎಲ್ಲಾದ್ರೂ ಲಾಂಗ್ ಎತ್ಕೊಂಡು ಹೋಗ್ಬೇಕಂದ್ರೆ ಬಾಡಿ ಸ್ಟ್ರೈನ್ ಆಗಬಾರ್ದು ಅಂತ ತಗೊಂಡಿರೋದು. ಹೇಗಿದೆ ಪಾಪ? ಅಲ್ಲಿ ಗ್ರಿಪ್ ಇದೆಯಾ? ಒಂದ್ ನಿಮಿಷ ಗೋಲುಗೆ ಇಟ್ಕೊಂಡು ನೋಡಿ. ಬೆನ್ನಿಗೆ ಅವನಿಗೆ ಬಲ ಸಿಕ್ಕೋಯ್ತದೆ. ಕೈ ಮಂಚ ಇಲ್ಲಿ ಹೆಗ್ಲ ಮೇಲೆ ಇದಾಗಿರೋದು. ಏನಿಲ್ಲ, ಈಗ ಬೆನ್ನ ಕೈ ಹಾಕ್ತಿವಲ್ವಾ, ಈಸಿ ಇದೆ ತಾನೆ ಪಾಪ? ತಂದಿಸ್ತಲ್ಲ. ಗೋಲು ಕಂಫರ್ಟ್ ಆಗಿದ್ಯಾ ನಿಮ್ ಸೀಟು? ಹಿಂಗ ಹಾಕೊಂಡು ಹೋಯ್ತಾ ಇರೋದೆ ಜಾತ್ರೆಗೆ. ನಾಳೆ ಮುನೇಶ್ವರನ ಜಾತ್ರೆ ಗೈಸ್ ನೋಡಿ ಇನ್ನೊಂದ್ ಜಾತ್ರೆ ಅಂತ ಇದಾರೆ ಪಪ್ಪ ನಾಳೆ. ಅಲ್ಲಿ ತುಂಬಾ ಬಿಸಿಲು, ತುಂಬಾ. ಅಮ್ಮ ಏನ್ವಾ ನಾಳೆ ಹೋಗೋಣವಾ? ಚಿಕನ್ ಮಟನ್ ಅಂತ ಪಕ್ಕ ಹೋಗೋಣ. ಅಲ್ಲ ಚಿಕನ್ ಮಟನ್ ಪಪ್ಪ ಅಲ್ಲಿ ಸುಮ್ನೆ ನಮ್ಮಮ್ಮ ಚಿಕನ್ ಮಟನ್ ಅಂದ್ರೆ ನಾನ್ ಬರ್ತೀನಿ ಅಂತ ರೆಡಿ ಆಗ್ತಾರೆ. ಅಲ್ಲಿ ಹೋಗೋಣ ಗೈಸ್. ಮನೆ ತಾವೇ ಬಂದ್ಬಿಟ್ರಣ ಅಂತ. ಇವಾಗ ಅಲ್ಲಿ ಗಾಡಿ ಹೋಯ್ತಾ ಇದೆ. ಗಾಡಿ ನಾನು ಹೋಯ್ತಾ ಇದ್ರೆ ಹಿಂದೆನೆ ಬಂದ್ಬಿಟ್ಟು ಗಾಡಿಲಿ ಹೇಳ್ಬಿಟ್ಟು ಅಣ್ಣ ಹೋದ್ಸಲಿ ಬರ್ಲಿಲ್ಲ, ಮನೆ ತಾವ ಪಾಪ ಹೋಗೋಣವಾ ನಾಳೆನು? ನಮ್ಮ ಬಿಸಿಲು ಡಂಕನಕ್ಕ ಸಿಕ್ಕಾಪಟ್ಟೆ ಬಿಸಿಲು. ನಿಮ್ಮಪ್ಪ ಹೋಗ್ರಿ, ನಾನು ಗೋಲು ಮನೇಲೇ ಇರ್ತೀವಿ. ಆ ಬಿಸಿಲಲ್ಲಿ ಅಪ್ಪ ಆಗಲ್ಲಪ್ಪ, ನಾನಂತೂ ಬರಲ್ಲ. ಗೈಸ್ ನೋಡೋಣ ಹೇಗಿದೆ ಅಂತ. ನಾಳೆ ವೆದರ್ ಚೆನ್ನಾಗಿದ್ರೆ ಅಲ್ಲೂ ಹೋಗ್ಬಿಡೋಣ. ನೋಡಿ ಗೈಸ್, ಇವರೆಲ್ಲ ಗೋಲುಗೆ ಆರಾಮ್ಸೆ ಚಿಲ್ಲಾಗಿ ಎತ್ಕೊಂಡ್ ಬರ್ತಾರೆ. ನಾನು ಅವ್ರ ಲಗೇಜ್ನ ಲೈಕ್ ಕೆಲ್ಸದ ತರ ಎತ್ಕೊಂಡು ಹೋಗ್ತಾ ಇರ್ಬೇಕು. ನೋಡಿ ನಮ್ಮ ಮಮ್ಮಿ ರೆಡಿ ಆಗಿದ್ದಾರೆ. ಹಲೋ, ನಾನಿವಾಗ ಊರಲ್ಲಿದ್ದೀನಿ. ನಮ್ಮ ಪಾಪ ಫ್ರೆಂಡ್ ಬರ್ತಾ ಇದಾರೆ. ಬನ್ನಿ ಮಮ್ಮಿ. ಯೂಶುವಲ್ ಗೈಸ್ ಪಪ್ಪಾಗ್ ವೇಟಿಂಗ್ ನೋಡಿ, ಎಲ್ಲೋ ಹೋಗಿದ್ದಾರೆ. ಬಂದ್ರು ಗೈಸ್, ಕೊಡೋಣ ಅಂತ ಬಂದಿದ್ದೀವಿ ಗೈಸ್. ಏನ್ ನಿದ್ದೆನ ಆಲ್ರೆಡಿ. ಫ್ರೆಂಡ್ ಸೀಟ್ ಇದ್ರೆ ಇನ್ನೇನು ಬೇಡ ಗೈಸ್. ಫ್ರೆಂಡ್ ಸೀಟ್ ಇದ್ರೆ ಯಾರಿಗೆ ಕರೆದ್ರು ಬರಲ್ಲ. ನೋಡಿ ಗೈಸ್, ಗೋಲುಗೆ ಊಟ ತಂದಿದ್ದೀವಿ, ಕಾರಲ್ಲಿ ತಿನ್ಸೋಣ ಅಂತ. ಹಿಂದೆ ಬಾ ಅಂದ್ರೆ ಬರ್ತಾನೆ ಇಲ್ಲ ಮಗು. ಗೋಲು ಗೈಸ್ ನೋಡಿ ನಮ್ಮಮ್ಮಿ ಆಲ್ರೆಡಿ ಫ್ಲಾಟ್. ಮಾಡ್ತೀನಿ ಪಾಪ, ಒಂದ್ ನಿಮಿಷ. ಅಲ್ಲ ಗೈಸ್, ಬೆಳಿಗ್ಗೆ ಕರ್ಕೊಂಡು ಹೋಗು ನಿದ್ದೆ, ರಾತ್ರಿ ಕರ್ಕೊಂಡು ಹೋಗು ನಿದ್ದೆ, ಯಾವಾಗ್ಲೂ ನಿದ್ದೆ ಗೈಸ್. ಈ ನಾವು ಹೋಗ್ತಾ ಇರೋದು ಬನ್ನಾರ್ಘಟ್ಟ ಜಾತ್ರೆಗೆ. ಸೊ ಇಲ್ಲಿ ಒಂದು ಆನೆ ಅಟ್ಯಾಕ್ ಆಗೋಗಿತ್ತು. ಸೊ ಆ ಸ್ಟೋರಿ ನಮ್ಮ ಪಪ್ಪ ಹೇಳ್ತಾರೆ, ಕೇಳಿ. ಪಪ್ಪ ಏನಾಗಿತ್ತು ಪಪ್ಪ? ಯಾರ್ಗ ಅಟ್ಯಾಕ್ ಆಗಿತ್ತು? ಏನಾಗಿತ್ತು ಆಕ್ಚುಲಿ? ಊಟ ಎತ್ಕೊ ಬರ್ತಾ ಇದ್ರು ಹೊಸೂರಿಂದ. ಅವಾಗ ಅಡ್ಡ ಸಿಕ್ಕೈತೆ. ಇವರು ಹಿಂದ್ ಕೊಟ್ಟೋಗಿದ್ರೆ ಸರೋಗೋದು. ಏನ್ ಮಾಡ್ತದೆ ಅಂದ್ಬಿಟ್ಟು ಹೋಗವ್ರೆ, ಹಿಂದಕ್ಕೆ ಬಂದ್ಬಿಟ್ಟೈತೆ. ಆ ಗಾಡಿ ಬಿಟ್ಬಿಟ್ಟಿದ್ದು ಕಾಡು ಕಾಡೆಲ್ಲ ಆಚೆನ ಬಿಚ್ಚಿ ಆಚೆ ಬಂದು ಇದು ಮಾಡಿದ್ರು. ಬೇರೆಯವ್ರಿಗೆ ಫೋನ್ ಮಾಡಿ ಕರ್ಸ್ಕೊಂಡು ಇದು ಮಾಡಿರೋದು. ಅವ್ರು ಜಯದೇವಣ್ಣನ ಹೊರಟೋಗ್ಬೇಕಾಯ್ತಂತೆ ಅವತ್ತು ಪಾಪ. ಜಯದೇವಣ್ಣನ ಓಡಿಸ್ಕೊಂಡು ಬಿಡ್ತಂತೆ.
ಗೈಸ್ ಈಗಾದ್ರೆ ಇಲ್ಲಿ ಬ್ಯಾರಿಕೇಟರ್ಸ್ ಅದೆಲ್ಲ ಇದೆ. ಸೊ ಇಲ್ಲಿ ಬಂದಾಗೆಲ್ಲ ನಮ್ಮ ಪಪ್ಪ ಅದು ಸ್ಟೋರಿ ಹೇಳ್ತಾ ಇದ್ರು. ನಮ್ಮ ಅಂಕಲ್ ನಾಗಣ್ಣ ಅಂಕಲ್ಗೆ ಆನೆ ಅಟ್ಯಾಕ್ ಆಗಿದ್ದು. ಲೈಕ್ ಈಗಿಲ್ಲ, ಈಗ ಸೇಫ್. ತುಂಬಾ ಗಾಡಿ 2 ವೀಲರ್ಸ್ ಎಲ್ಲ ಓಡಾಡ್ತಾ ಇರುತ್ತೆ ಅಲ್ಲಪ್ಪ. 10 ಗಂಟೆ ಓಡಾಡ್ತಾವ, ಆಮೇಲೆ ಓಡಾಡಲ್ಲ. ಅದು ಮ್ಯಾಕ್ಸಿಮಮ್ 10 o'clock ಅಂತೆ, ಅದಾದ್ಮೇಲೆ ಓಡಾಡಲ್ಲ. ಸೊ ನಿಮ್ಗೆ ಯಾವ್ದಾದ್ರು ಈ ತರ ಇನ್ಸಿಡೆಂಟ್ಸ್ ಆಗಿದ್ರೆ ಪ್ಲೀಸ್ ಡೂ ಕಮೆಂಟ್ ಮಾಡಿ ಹೇಳಿ. ಸೊ ನಾವು ಕೇಳೋಣ ನಿಮ್ಮ ಸ್ಟೋರಿನ. ಸೊ ನಾವು ಈ ಜಾತ್ರೆಗೆ ಆಲ್ಮೋಸ್ಟ್ ಹೋಗ್ತಾ ಇರ್ತೀವಿ, ಪ್ರತಿ ವರ್ಷ ಹೋಗಲ್ಲ. ಆಗ ನಮ್ಮ ಪಪ್ಪ ಎಲ್ಲ ಪ್ರತಿ ವರ್ಷ ಹೋಗ್ತಾರೆ. ಸೊ ಇಯರ್ಲಿ ಲೈಕ್ 4-5 years ಬಂದು ಹೋಗ್ತಾ ಇದೀವಿ. ಸೊ ಈ ಸತಿ ನಾನಿದ್ದೆ ಅಲ್ಲಿಂದ ಬಂದೀವಿ. ನೀನೇ ಸತಿ ಹೋಗಿದ್ಯಮ್ಮ? ನಾನು ವರ್ಷ ಪಪ್ಪನ ಜೊತೆ ಹೋಗ್ತಾ ಇರ್ತೀನಿ. ಓಕೆ. ಜಾತ್ರೆಯಲ್ಲಿ ಏನೇನು ಬೇಕು? ನಮ್ಮಮ್ಮ ಜಾತ್ರೆಯಲ್ಲಿ 500 ರೂಪಾಯಿ ಕೊಡಿ ನಮ್ಮ ಅಪ್ಪಂಗೆ ಅಂತ ಕಿತ್ಲಾಡ್ತಾ ಇದ್ರು. ಇನ್ನ 3 kilometers ಇದೆಯಂತೆ. ಸೊ ಗೋಲು 1-2 ಸ್ಪೂನ್ ತಿಂದು ಹಾಗೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಅವನ್ಗೀಗ ನೋಡಿ, ಈಗ ಅವ್ನ್ ಲೈಟ್ಸ್ ಅಲ್ಲಿ ಎದ್ಬಿಟ್ರೆ ಫುಲ್ ಅವನ್ಗೆ ನಮ್ಕಿಂತ ಜಾತ್ರೆ ಸಿರಿ. ಅವನ್ಗೆ ಲೈಟ್ಸ್ ಅಂದ್ರೆ ತುಂಬಾ ಇಷ್ಟ, ಎಕ್ಸೈಟ್ಮೆಂಟ್ ಆಗಿ ಹೋಗ್ತಾನೆ. ಆ ಕಡೆ ನೋಡೋದು, ಈ ಕಡೆ ನೋಡೋದು. ನಿಮ್ದು ನಮ್ಮ ಅಪ್ಪಂದು ಎಷ್ಟು ವರ್ಷ ಫ್ರೆಂಡ್ಶಿಪ್? ಮಾತಾಡ್ಕೊಂಡು ಪಾಪ ಅಲ್ಲಿ ಮುಂದೆ ನಡೀರಿ ನೋಡೋಣ. ಇಲ್ಲೇ ಕಾರ್ ಪಾರ್ಕಿಂಗ್ ಮಾಡಿದೀವಿ ಗೈಸ್, ರೋಡ್ ಹತ್ರನೇ. ಸೊ ಗೋಲು ನೋಡಿ ಅಂಕಲ್ ಜೊತೆ ಇದ್ದಾನೆ. ಏನಾಯ್ತಮ್ಮ? ಸ್ಟಾರ್ಟ್ ಆಡ್ರಾಮ? ಅದೇ ಎಷ್ಟು ಕೊಟ್ರು ಪಾಪ? ಮಮ್ಮಿ ಎಷ್ಟು ಕೊಡ್ತೀರಾ ಪಾಪ? ನನಗೂ ಪಾಪ ಮಮ್ಮಿಗೆ ಸೇರಿ. ಅದೇನ್ ಖುಷಿ ಜಾತ್ರೆ ಜಾತ್ರೆ ವೈಬ್ಸ್ ಚೆನ್ನಾಗಿರುತ್ತಲ್ಲ ಗೈಸ್. ಹೋಗೋದೇ ರಾತ್ರಿ ಅದೇನ್ ಜೋಶು, ಅದೇನ್ ಖುಷಿನೋ ನನಗಂತೂ ಗೊತ್ತಿಲ್ಲಪ್ಪ. ಅಷ್ಟು ಖುಷಿ ಅವಳಿಗೆ. ಪಾಪ ಇನ್ನ ಎಷ್ಟು ದೂರ ಇಲ್ಲಿಂದ? ಏನ್ ದುಡ್ಡು ಇಟ್ಕೊಂಡ್ಬಿಟ್ಟಿದ್ದೀರಾ? ಪ್ರೀತಿ ಗಾಯ್ಸ್, ಲಾಸ್ಟ್ ಟೈಮ್ ದುಡ್ಡು ಕೊಟ್ಟಿಲ್ಲ ಅಂತ ನಮ್ಮ ಅಪ್ಪಗೆ ಚೆನ್ನಾಗಿ ರೂಪ ಹಾಕಿದ್ರು ಮಾದಪ್ಪನ ಜಾತ್ರೆಯಲ್ಲಿ. ಗೈಸ್ ನೋಡಿ ಹೇಗಿದೆ, ಫುಲ್ ಟ್ರಾಫಿಕ್. ಸೊ ನಾವು 1/2 kilometer ಹಿಂದೆನೆ ನಿಲ್ಸ್ಬಿಟ್ವಿ. ಗೋಲು ಇಸ್ ಓಕೆ, ಅಂಕಲ್ ಸೇಫ್ ಆಗಿ ನೋಡ್ಕೊಂತಾ ಇದಾರೆ ಗೋಲುಗೆ. ಸೊ ನಾನ್ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀನಿ. ನೀವ್ ಯಾರಾದ್ರೂ ಈ ಜಾತ್ರೆಗೆ ಹೋಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಗೈಸ್ ತುಂಬಾ ಹೆವಿ ಕ್ರೌಡ್ ಇದೆ ನೋಡಿ. ಗೋಲು ಫುಲ್ ಕೂಲ್. ಆಸ್ ಅವನು 101 ಜಾತ್ರೆಗೆ ಬಂದಿರೋ ತರ ಆರಾಮ್ಸೆ ಆ ಕಡೆ ಈ ಕಡೆ ನೋಡ್ಕೊಂಡ್ ಬರ್ತಾ ಇದ್ದಾನೆ. ನೋಡಿ ಹೇಗಿದೆ ಜಾತ್ರೆ? ಸಕ್ಕತ್ತಾಗಿದೆ ಅಲ್ಲ? ವೈನ್ ಎಷ್ಟು ಚೆನ್ನಾಗಿದೆ. ಬಟ್ ಇಲ್ಲಿ ಗಾಡಿ ಹೋಗಕ್ ಬಿಡ್ಬಾರ್ದಾಗಿತ್ತಲ್ಲ. ಬಳೆ ನೋಡಿ ಗೈಸ್. ತಗೊಳ್ಳೋಣ, ಬಳೆ ತಗೊಳ್ಳೋಣ. ಮಮ್ಮಿಗೆ ಬಳೆ ಹಾಕ್ತೇನ. ಪಾಪ ಏನ್ ಪಾಪ ಯಾವಾಗ್ಲೂ ಇಷ್ಟೇ ಕ್ರೌಡ ಗೋಲುಗುತ್ತ? ಇಷ್ಟೇ ಕ್ರೌಡ ಏನು ಜಾತ್ರೆ? ಈ ಸತಿ ಸ್ವಲ್ಪ ಜಾಸ್ತಿ ಜನ ಇದಲ್ಲ. ಎಷ್ಟು ರಶ್ ಅಂದ್ರೆ ಇಲ್ಲಿ. ಐ ಆಮ್ ರಿಗ್ರೆಟಿಂಗ್, ಇನ್ನೊಂದ್ ಸ್ವಲ್ಪ 11 o'clock ಬರ್ಬೇಕಾಗಿತ್ತು ಅಂತ ಒಮ್ಮೆ. ಸೊ ಈ ಫುಲ್ ರಶ್ ಇಲ್ಲ, ಇಲ್ಲೊಂದು ತೇರ್ ಇದೆ, ಅದು ಹೋಗ್ಬೇಕು, ಅದಕ್ಕೆ ರಶ್ ಇದೆ. ಆರಾಮ್ಸೆ ಈ ಸೈಡ್ ಅಲ್ಲಿ ಸೇಫ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ದೀವಿ. ರೋಲ್ ಫುಲ್ ವೈಬಿಂಗ್.
ಗೊತ್ತಿರೋ ಅವರು ಸ್ಟಾಲ್ ಹಾಕಿದ್ದಾರೆ. ಸ್ಟಾಲ್ ಅಂದ್ರೆ ಎಲ್ಲಾರ್ಗು ಊಟ ಬಡಿಸ್ತಾರೆ. ಸೊ ಅಲ್ಲಿ ಚಪ್ಲಿ ಎಲ್ಲ ಬಿಟ್ಟು ಬಂದ್ವಿ. ಗೊತ್ತಿರೋದಂದ್ರೆ ನಮ್ಮ ಅಂಕಲ್ ಏನಾದ್ರೆ ಅಂಕಲ್ ನೋಡಿ ಗೈಸ್ ಹೇಗಿದೆ. ಮಮ್ಮಿ ಬೇಗ ಹೋಗ್ಬಿಟ್ಟು ದರ್ಶನಕ್ಕೆ ಬಂದ್ಬಿಡೋಣ. ಏನ್ ತಿನ್ನಕ್ ಸಿಗುತ್ತೋ ತಿನ್ಕೊಂಡು ಏನೇನು ಓಕೆ ಸಿಗ್ತೀಯ ಮಮ್ಮಿ? ನನ್ನ ಪ್ರೀತಿಯ ಮಗಳು ಅಂತ ಇಲ್ಲ ನಾಗರಾಜ್ ರಾವ್ ಎಂದೆಂದಿಗೂ ಅಂತ ನೋಡಿ. ಅದೇ ಮೇನ್ ದೇವಸ್ಥಾನ. ಇಲ್ಲಿ ಯಾರಾದ್ರೂ ಬಂದಿದ್ರೆ ಕಮೆಂಟ್ ಮಾಡಿ. ನೋಡಿ ನಮ್ಮ ಅಮ್ಮ ನೋಡಿ ನೋಡಿ ಹೇಗಿದೆ ಕ್ರೌಡ್. ಬಟ್ ನಾವು ಸೇಫ್ ಆಗ್ತೀವಿ. ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಅಟೈರ್ ಹಾಕೊಂಡ್ ಬಂದಿದ್ದಾರೆ ಹುಡುಗಿರು. ಕ್ರೌಡ್ ಅಲ್ಲೂ ಬಕ್ಕಿದೆ ನೋಡಿ ಗೈಸ್. ಆರಾಮ್ಸೆ ಅದ್ರ ಡೈಲಿ ರೊಟೀನ್ ಮಾಡ್ತಾ ಇದೆ. ಪೂಜೆ ಎಲ್ಲ ಆಯ್ತು. ಈಗ ಊಟಕ್ಕೆ ಎಲ್ಲಿ ಪಾಪ? ನಾಗಣ್ಣವ್ರ ಪಪ್ಪ ಇದೈತಮ್ಮ ಛತ್ರ, ಆ ಛತ್ರದಲ್ಲಿ ವೆಜ್ಜಾ ನಾನ್ ವೆಜ್ಜಾ? ನಡೀರಿ ಹೋಗೋಣ ಗೈಸ್, ಬನ್ನಿ ಊಟಕ್ಕೆ ಹೋಗೋಣ. ಸೊ ಹಾಗೆ ಗೊತ್ತಿರೋರು ಸಿಕ್ಕಿದ್ರು ಮಾತಾಡ್ತಾ ಇದ್ವಿ ಫ್ರೆಂಡ್ಸ್. ಗೈಸ್ ನೋಡಿ ಬೆಳಗಿನ ಜಾವ 3 ಗಂಟೆವರೆಗೂ ಇಲ್ಲಿ ಜಾತ್ರೆ ಇರುತ್ತಂತೆ. ಈಗ ಇಷ್ಟೇ ರಶ್ ಇರುತ್ತೆ ಏನ್ ಪಾಪ? ಎಲ್ಲ ಮುಗ್ದಾದ್ಮೇಲೆ ಹಾ ಸರ್ ನಾವ್ ಅಲ್ಲಿದ್ದೀವಿ ಆಲ್ರೆಡಿ. ನಮ್ ಪಾಪ ಅಲ್ಲೇ ಕಾಯ್ತಿದ್ದಾರೆ ಗೈಸ್, ನಾವ್ ಅಲ್ಲಿ ಹೋಗ್ಬಿಟ್ಟಿದೀವಿ ಅಂತ. ಯಾವ್ದ್ ಫೈನಲ್ ಆಯ್ತು? 100 100 ಏನಿದೆ 100 ಉರ್ದಿನ ಮುಖ ಗೈಸ್ ನೋಡಿ. ಇಲ್ಲೆಲ್ಲ 30 rupees, ಇದೆಲ್ಲ 20 rupees. ಗೈಸ್ ನಾನು ನಮ್ಮಮ್ಮ ಫುಲ್ ಬ್ಯಾಗ್ ತಗೊಂಡ್ಬಿಟ್ಟಿದೀವಿ ನೋಡಿ. ಹಾಗೆ ನಮ್ಮ ಅಂಕಲ್ ಆಂಟಿ ಊಟ ಮಾಡ್ದಿರ ನಮಗೋಸ್ಕರ ಅಷ್ಟೊತ್ತವರೆಗೂ ಕಾಯ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಊಟ. ಸೊ ಅಮ್ಮಗೆ ರಿವ್ಯೂ ಕೇಳ್ತಾ ಇದೆ. ಒಬ್ಬಟ್ಟು, ಕಾಳುಗೊಜ್ಜು, ಪಲಾವು ಎಲ್ಲ ತುಂಬಾ ಟೇಸ್ಟಿಯಾಗಿತ್ತು. ಸ್ಪೆಷಲಿ ಪಾಯಸ ತುಂಬ ಚೆನ್ನಾಗಿತ್ತು. ಪಪ್ಪ ಇಲ್ಲಿ ಕಡಲೆಪುರಿ ತೊಗೋತಾ ಇದ್ದಾರೆ. ಸೊ ಕಡಲೆಪುರಿ ಅವ್ನಿಗೆ ಬೈತಾ ಇದ್ದಾರೆ, ಯಾಕೆ ಇಷ್ಟು ಕಾಸ್ಟ್ಲಿ ಮಾಡಿಬಿಟ್ಟಿದ್ದೀರಾ ಅಂತ. ಹಾಗೆ ಆನ್ ದ ವೇ ತವಾ ನೋಡಿದ್ವಿ. ಸೊ ತವಾ ಒಂದು ಕಡೆ 750 ಅಂದರು, ಇನ್ನೊಂದು ಕಡೆ 400 ಅಂದರು. ತೊಗೊಂಬಿಟ್ವಿ. ಆಮೇಲೆ ಗೊತ್ತಾಯಿತು ಅದು 250ಗೆ ಸಿಗುತ್ತಂತ. ಸೊ ನನಗೇನಾದರೂ ಗರ್ಲ್ ಪಾಪು ಆಗಿದ್ದಿದ್ರೆ ಇಲ್ಲಿರೋದು ಚಿಕ್ಕ ಚಿಕ್ಕ ಪುಟಾಣಿದು ಅಡುಗೆ ಸಾಮಾನೆಲ್ಲ ತೊಗೊಂಡ್ಬಿಡ್ತಾಯಿದ್ದೆ. ಸೊ ಈಗ ನೋಡಿ ಎಷ್ಟು ಚೆನ್ನಾಗಿದೆ. ಚಿಕ್ಕ ಬಿನ್ಗೆ, ಪ್ಲೇಟ್ಸು, ಬಕೀಟ್ ಅಂತೆ, ಚಿಕ್ಕ ಚಿಕ್ಕ ಮಿರರು,
ಎಲ್ಲ ಚಿಕ್ಕ ಪುಟಾಣಿ ಕ್ಯೂಟ್ ಆಗಿತ್ತು. ಗ್ಯಾಸ್ ನೋಡಿದ್ದೀರಾ ಚಿಕ್ಕದು, ಇಡ್ಲಿ ತವ ನೋಡಿ ಹೇಗಿದೆ. ಸೋ ನೈಸ್. ಐ ಥಿಂಕ್ ಈಗ ಜಾಸ್ತಿ ಯಾರೂ ಇದ್ರಲ್ಲಿ ಆಡಲ್ಲ, ಈಗೆಲ್ಲ ಬಾಬಿನಲ್ಲಿ ಆಡ್ತಾರೆ, ಲೈಕ್ ಡಾಕ್ಟ್ರ್ ಸೆಟ್ ಆ ಥರ ಬಂದುಬಿಟ್ಟಿದೆ. ನಾವೆಲ್ಲ ಅಡುಗೆ ಆಟಾಡ್ತಾಯಿದ್ವಿ. ಹಾಗೆ ಎಲ್ಲ ನೋಡಿಕೊಂಡು ಮುಗೀತು ಜಾತ್ರೆ. ಫುಲ್ ಕಾಲು ಬಂದ್ಬಿಟ್ಟಿತ್ತು. ಸೊ ಅಮ್ಮ ಹೇಳ್ತಾ ಇದೆ, ನೋಡಿ ನಾವು ಬಂದಿಲ್ಲ ಅಂದಿದ್ರೆ ಇದು ಮಿಸ್ ಮಾಡ್ಕೊತಾ ಇದ್ವಿ ಅಂತ ಗೊಲ್ಲು. ಓಕೆ, ಸೊ ಇಲ್ಲಿ ಬೆಟ್ಟನಲ್ಲಿ ಫುಲ್ ಕುಲ್ಲಂ ಪಾರ್ಟಿ ಮಾಡ್ತಾಯಿದ್ರು. ಫುಲ್ ಲೈಟ್ ಇದೆ. ಸೊ ಟೋಟಲ್ ಆಗಿ ಚೆನ್ನಾಗಿತ್ತು. ಅಪ್ಪ, ನಿಮ್ಗೆ ಯಾವತ್ತಾದ್ರೂ ಆನೆ ಸಿಕ್ಕಿದ್ಯಾ ಮುಂದೆ? ಕಾಡಲ್ಲಿ. ಓಕೆ, ಅದು ಬಂಡೀಪುರ ಆ ಕಡೆ ಹೋದಾಗ. ಹೌದಾ? ಏನ್ ಮಾಡುತ್ತದು? ಏನ್ ಮಾಡ್ತವೆ ಅವಕ್ಕೆ ಮರಿಗಳಿದ್ರೆ ಮಾತ್ರ ಗಲಾಟೆ ಮಾಡ್ತಾವಮ್ಮ. ಒಯ್ತಾ ಇರ್ತಾವ ಅಷ್ಟು. ಇವಾಗ ಗುರಪ್ಪ ಹೋಟ್ಲು ಮಾಡೋನಲ್ಲ, ಆ ಹೋಟ್ಲಲ್ಲಿ ಬಾವಿ ಇತ್ತು. ಬಾವಿಲಿ ಯಾವ ನಾಗರಾವ್ ಇತ್ತು, ಆಗಿಲ್ಲ ಹಿಡಿಯಕ್ಕೆ. ಗಳ ಕಟ್ಕೊಂಡು ದಾರ ಕಟ್ಬಿಟ್ಟು ಉರ್ಲಾಕೊಂಡು ಎತ್ಕೊಂಡ್ ಬಂದಿದೆ ನಾಗರಾವ್. ಓಹೋ, ಅದಕ್ಕೆ ನಾನು ನಿಮ್ಮ ಹೆಸರು ನಾಗರಾಜ್ ಅಂತ. ಅದೇನೇ ನಮಗೆ ನನಗಿದೆ. ಯಾಕೋ ಗಾಡಿ ಆಫ್ ಆಯ್ತು ಗೈಸ್. ನನಗೆ ಆ ಕರ್ಮನೇ, ಆದ್ರೆ ಇದೇನೆ ನನಗೆ. ಓ, ಯಾವಾಗ ಜಾಸ್ತಿ ಹಾವು ಹೊಡ್ಬಿಟ್ಟಿದ್ರಲ್ಲ. ಓಕೆ ಗೈಸ್, ಇಲ್ಲಿ ನೋಡಿ ಹೆಂಗಿದೆ ಏರಿಯಾ. ಅದು ಫುಲ್ ಬೆಟ್ಟನೇ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಶಿವನೇ ಶಂಭುಲಿಂಗ. ಸುಸ್ತಾಗೋಯ್ತು ಗೈಸ್ ನಡ್ದಿ ಜಾತ್ರೆಯಲ್ಲಿ. ಪಾಪ ಗೊಲುಗಲ್ಲ ಮನೆಗೆ ಆಲ್ರೆಡಿ ಶಿಫ್ಟ್ ಮಾಡಿಬಿಟ್ರು. ಸೊ ಕ್ವಿಕ್ಕಾಗಿ ನಾನು ಏನೇನು ತೊಗೊಂಡೆ ಅಂತ ಹೇಳ್ತೀನಿ. ನಾನು ನಮ್ಮಮ್ಮ ಇಬ್ರು ಏನೇನು ತೊಗೊಂಡ್ವಿ ಅಂತ. ಎಲ್ಲ ಜಾತ್ರೆ ಐಟಮ್ಸ್ ತೊಗೊಂಡಿದ್ದೀವಿ ಗೈಸ್. ಇದು ಬಳೆ ತೊಗೊಂಡ್ವಿ, ಇದು ಇಯರಿಂಗ್ಸು. ಸೊ ಈ ಇಯರಿಂಗ್ಸ್ ನೋಡಿ, ಜಸ್ಟ್ 30 rupees ಇಯರಿಂಗ್ಸು. ಸರಿ, ನಾನು ಹಾಕೊಂಡು ಯಾವತ್ತಾದ್ರೂ ತೋರಿಸ್ತೀನಿ ನನಗೆ. ಇಯರಿಂಗ್ಸ್ ಚೆನ್ನಾಗಿದೆಲ್ಲ. ಇದು 30 rupees or 40 rupees ಗೈಸ್. ಇಟ್ ಇಸ್ ರಿಯಲಿ ಗುಡ್. ಇದೇನ್ಮಾ, ಇದು ಅಷ್ಟೇ ಶೈನಿಂಗ್ ಬಳೆ, ಜಸ್ಟ್ 100 rupees ಇಷ್ಟಕ್ಕೆ. ಓಕೆ, ದೆನ್ ಇದು ಕಾಫಿ ಮಗ್ ತಗೊಂಡ್ವಿ. ಇದು ಎಷ್ಟಿರ್ಬೋದು ನೀವೇ ಗೆಸ್ ಮಾಡಿ. ಅಯ್ಯೋ, ನೀವು ಗೆಸ್ ಮಾಡಿಸು, ನಾನೇ ಹೇಳ್ಬಿಡ್ತೀನಿ. 100 ಅಷ್ಟೇ. ಯಾರು ಕೊಡ್ತಾರೆ 100 rupeesಗೆ ಇದು? ಸೊ ಯಾರಾದರೂ ನಮ್ಮ ಮನೇಲಿ ರಿಲೇಟಿವ್ಸ್ ಬಂದರೆ ಜಾತ್ರೆಯಿಂದ ತಂದಿರೋದು ಇದ್ರಲ್ಲಿ ಕೊಡ್ತೀವಿ ಟೀ ಕಾಫಿ. ಸೊ ಗೊಲ್ಗೆ ಹ್ಯಾಟ್, ಹೌ ಇಸ್ ಇಟ್? 46 ಕ್ರೇಜ್ ಇದೆಯಲ್ಲ. ಐ ಥಿಂಕ್ ಯಾರೋ ರೇಸರ್ದು 46 ನಂಬರು. ಆ್ಯಂಡ್ ಇನ್ನೊಂದು ಜಾತ್ರೆ ಸ್ಪೆಕ್ಸ್ ಗೋಲಿಗೆ. ಇದು ಯಾಕೆ ತೊಗೊಳ್ತಾ ಇದ್ದೀನಿ ಅಂದರೆ ಅವ್ನಿಗೆ ಫೋಟೋಶೂಟ್ ಮಾಡ್ತಾ ಇದ್ದೀವಲ್ಲ ಮಂತ್ಲಿ. ಸೊ ಅದಕ್ಕೆ ತೊಗೊಂಡಿದ್ದೀವಿ. ಓಕೆ, ದೆನ್ ಕ್ವಿಕ್ಕಾಗಿ ತೋರಿಸ್ತೀನಿ. ಹಾಗೆ ಮಮ್ಮ ಸ್ವಲ್ಪ ಕ್ಲಾತ್ಸ್ ತೊಗೊಂಡ್ರು. ಅದನ್ನು ಬಿಟ್ಟು ಇದು ಸ್ಮ್ಯಾಶ್ ಮಾಡೋದು. ಸೊ ಇದು ಚೆನ್ನಾಗಿದೆ ಕ್ವಾಲಿಟಿ. ಸ್ಮ್ಯಾಶ್ ಮಾಡೋದು ಈ ಥರ, ಲೈಕ್ ಏನಾದರೂ ಆಲೂಗಡ್ಡೆ ಏನಾದರೂ ಸ್ಮ್ಯಾಶ್ ಮಾಡೋದು. ಇದು ಹಂಗೆ ಎರಿಯೋದು ಗೈಸ್. ಕೆರಿಯದ ಅದೇ. ಸೊ ನಾನು ಫೇಮಸ್ ಇದರಲ್ಲಿ. ಫಾರ್ ಎಕ್ಸಾಂಪಲ್ ಇದ್ರಲ್ಲಿ ಫುಲ್ ಬಾರ್ಗೇನ್ ಮಾಡ್ಕೊಂಡು ತೊಗೊಂಡು ಬಂದೆ. ಇಷ್ಟು ದೊಡ್ಡ ಹ್ಯಾಪಿ ಮ್ಯಾನ್ಗೆ ಎಷ್ಟು ಕೊಟ್ಟಿರ್ಬೋದು ಹೇಳಿ? ಎನಿ ಗೆಸಸ್? ನೀವು ಹೇಳೋಷ್ಟರಲ್ಲಿ ಸುಸ್ತಾಗೋಗುತ್ತೆ, ನಾನು ಕೇಳೋಕ್ಕಾಗಲ್ಲ, ನಾನು ಮಲ್ಕೋಬೇಕೀಗ. ಗೈಸ್, ಇದು ಜಸ್ಟ್ 200 rupees ಕೊಟ್ಟಿರೋದು. ಹೆಂಗೆ ನಮ್ಮ ಬಾರ್ಗೇನಿಂಗ್ ಸ್ಕಿಲ್? ನಿಮ್ಗೆ ಯಾರಿಗಾದ್ರೂ ಬಾರ್ಗೇನ್ ಮಾಡಬೇಕಾ ಹೇಳಿ, ಮಾಡ್ತೀನಿ. ತುಂಬ ಚೆನ್ನಾಗಿದೆಲ್ಲ, ಕ್ಯೂಟಾಗಿದೆ. ನಾನು ಅಮ್ಮ ಮನೆಗೆ ಕೊಡಿಸ್ತಾ ಇದ್ದೀನಿ ಇದು. ನನಗೆ ಈ ಥರ ಐಟಮ್ಸ್ ಅಂದರೆ ತುಂಬಾ ಇಷ್ಟ. ನಮ್ಮ ಅತ್ತೆ ಮನೇಲಂತೂ ಫಸ್ಟ್ ಇದ್ದಿದ್ದು ಈಗಿದ್ದಿದ್ದು ಫುಲ್ ಈ ಥರ ರಿಪ್ಲೇಸ್ ಮಾಡಿಬಿಟ್ಟಿದ್ದೀನಿ. ಎಲ್ಲ ಕಾರ್ನರಲ್ಲೂ ಇದೇ ಥರ ತುಂಬ ಚೆನ್ನಾಗಿರೋ ವೈಬ್ಸ್ ಇದೆ. ಸೊ ನಾನು ಅತ್ತೆ ಮನೆಗೆ ಹೋಗಿದ ತಕ್ಷಣ ಹೋಮ್ ಟೂರ್ ಮಾಡ್ತೀನಿ. ಅದಕ್ಕೆ ಮುಂಚೆ ಇಲ್ಲದು ಹೋಮ್ ಟೂರ್ ಮಾಡ್ತೀನಿ. ಸೊ ವಿಲ್ ಸಿ. ದಿಸ್ ಇಸ್ ಮೈ ಫೇವ್ರೆಟ್ ಥಿಂಗ್ ಗೈಸ್. I loved it. So cute, happy. ಹಿಂಗೆ ಇರಲಿ ನಮ್ಮ ಫ್ಯಾಮಿಲಿ, ಹ್ಯಾಪಿ. ಓಕೆ, ದೆನ್ ಅಷ್ಟೇ ಅಲ್ಲಮ್ಮ, ಒನ್ ಥಿಂಗ್. ಇದೆಲ್ಲ ಹಾಕೊಳ್ಳೋಕ್ಕೆ ಬ್ಯಾಗ್ ಅಲ್ಲೇ ತೊಗೊಂಬಂದ್ಬಿಟ್ವಿ. ಸೊ ದಿಸ್ ವಾಸ್ ದಿ ಶಾಪಿಂಗ್ ಇನ್ ಜಾತ್ರೆ. ಓಕೆ ಗೈಸ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.
ನೆಕ್ಸ್ಟ್ ವಿಡಿಯೋನ ನೆಕ್ಸ್ಟ್ ಜಾತ್ರೆನೋ ಗೊತ್ತಿಲ್ಲ, ಬಟ್ ಐ ಆಮ್ ಡನ್ ವಿತ್ ಜಾತ್ರೆ. ಸಿ ಇನ್ ನೆಕ್ಸ್ಟ್ ವಿಡಿಯೋ. ಪ್ಲೀಸ್ ಡೂ ಲೈಕ್, ಕಮೆಂಟ್ ಮಾಡಿ. ನಾನು ಏನೇನೋ ಕ್ವಶನ್ ಕೇಳಿದ್ದೀನಲ್ಲ, ಸೊ ನಿಮ್ಗೆ ಯಾವ ಜಾತ್ರೆ ಇಷ್ಟ, ಎಲ್ಲಿ ಜಾತ್ರೆ ಜಾಸ್ತಿ ಹೋಗೋದು ಲೈಕ್ ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಕೀರ್ತಿ ಅಖಿಲೇಶ್ ಚಾನಲ್. ಸಿ ಯು ನೆಕ್ಸ್ಟ್ ಜಾತ್ರೆ. ಬಾಯ್.